ಇಬ್ಬರು ಮಕ್ಕಳಲ್ಲಿ ಕಂಡು ಬಂದಿದ್ದು. ಒಂದು 3 ತಿಂಗಳ ಮಗು, ಮತ್ತೊಂದು 8 ತಿಂಗಳ ಮಗು. ಆ 3 ತಿಂಗಳ ಮಗು ಮೊದಲೇ ಗುಣಮುಖವಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಕಳುಹಿಸಲಾಗಿತ್ತು. ಇನ್ನು 8 ತಿಂಗಳ ಮಗುವಿಗೂ ಕೂಡ ಪಾಸಿಟಿವ್ ಬಂದಿದ್ದರಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇತ್ತು. ಈಗ ಆ ಮಗುವಿನ ಡಿಸ್ಚಾರ್ಜ್ಗೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. HMPV ಸೋಂಕಿತ 8 ತಿಂಗಳ ಮಗುವಿನ ಆರೋಗ್ಯ ಸ್ಥಿತಿ ಸುಧಾರಿಸಿದೆ. ಜ್ವರ ಕಡಿಮೆಯಾಗಿದೆ, ಕಫ ಹಾಗೆ ಮೈಕೈ ನೋವು ಕೂಡ ಆ ಮಗುವಿಗೆ ಕಡಿಮೆಯಾಗಿದೆ. ಮಗು ಈಗ ಬಹಳ ಲವಲವಿಕೆಯಿಂದ ಇದೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾಗಿ ಮಗುವಿಗೆ ಜನರಲ್ ವಾರ್ಡ್ನಲ್ಲಿ ಸದ್ಯ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಮಗುವಿನ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ರೆ ಇವತ್ತೇ ಆ ಮಗುವನ್ನ 8 ತಿಂಗಳ ಮಗುವನ್ನ ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಒಂದಿಷ್ಟು ಆತಂಕ ಅಂತೂ ಇದ್ದೇ ಇತ್ತು. ಯಾಕಂದ್ರೆ ಬಹಳ ಸಣ್ಣ ಮಕ್ಕಳು, 3 ತಿಂಗಳ ಮಗು ಡಿಸ್ಚಾರ್ಜ್ ಆಗಿರುವಂತಹ ಮಾಹಿತಿ ನಿನ್ನೆನೇ ಲಭ್ಯವಾಗಿತ್ತು. 8 ತಿಂಗಳ ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದೆ ಅನ್ನುವಂತ ಮಾಹಿತಿ ಇತ್ತು. ಬಟ್ ಇವತ್ತು ಆ ವಿಚಾರದಲ್ಲೂ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇರೋದು. ವಿವರಿಸ್ತಾ ಹೋಗಬಹುದಾ ಪ್ರಗತಿ? ವಿದ್ಯಾ, ಬೆಂಗಳೂರಿನಲ್ಲಿ 2 ಕೇಸ್ ಪತ್ತೆ ಆಗಿತ್ತು. HMPVಗೆ ಸಂಬಂಧಪಟ್ಟ ಹಾಗೆ 2 ಕೇಸ್, ಅದು ಕೂಡ ಚಿಕ್ಕ ಮಗುವಿನಲ್ಲೇ ಪತ್ತೆ ಆಗಿತ್ತು. ಒಂದು 8 ತಿಂಗಳ ಮಗುವಿನಲ್ಲಿ ಪತ್ತೆ ಆಗಿದ್ರೆ, ಇನ್ನೊಂದು 3 ತಿಂಗಳ ಮಗುವಿನಲ್ಲಿ ಪತ್ತೆ ಆಗಿತ್ತು. 3 ತಿಂಗಳ ಮಗುವಿನಲ್ಲಿ ಪತ್ತೆ ಆಗಿತ್ತು. ಅದಾದ್ಮೇಲೆ ಚಿಕಿತ್ಸೆ ಪಡ್ಕೊಂಡು ಗುಣಮುಖ ಆಗಿ ಮಗು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿತ್ತು. ಅದಾದ್ಮೇಲೆ 8 ತಿಂಗಳ ಮಗುವಿನಲ್ಲಿ ಈ ಒಂದು HMPV ಕೇಸ್ ಪತ್ತೆ ಆದಂತಹ ಸಂದರ್ಭದಲ್ಲಿ ಆ ಮಗುವಿನ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಇನ್ನ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಇತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಆ ಮಗುವನ್ನ ಅಡ್ಮಿಟ್ ಮಾಡಲಾಗಿತ್ತು. ಸೊ ಈಗ ನೀವು ಹೇಳಿದಾಗೆ ಅದು ಕೂಡ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯನ್ನ ಕೊಡಲಾಗಿದೆ. HMPVಗೆ ಆ ಟ್ರೀಟ್ಮೆಂಟ್ಗೂ ಕೂಡ ಮಗು ಸ್ಪಂದಿಸಿದೆ. ಆಲ್ಮೋಸ್ಟ್ ಮಗು ನಾರ್ಮಲ್ ಈಗ ವಾರ್ಡ್ ಅಲ್ಲೇ ಈಗ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಇವತ್ತು ಸಂಜೆಯ ವೇಳೆಗೆ ಆ ಮಗು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಈ ILI ಕೇಸ್ಗಳು ಈ ಒಂದು ಶೀತವಾದಂತಹ ವಾತಾವರಣ ಇರುವಾಗ, ಜಾಸ್ತಿ ಗಾಳಿ ಬರುವಂತಹ, ಜಾಸ್ತಿ ಚಳಿಗಾಲ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೇಸ್ಗಳು ಪತ್ತೆ ಆಗ್ತಾನೆ ಇರುತ್ತೆ. ಇದರಲ್ಲಿ ಆತಂಕ ಪಡುವಂತಹ ಅವಶ್ಯಕತೆ ಏನಿಲ್ಲ. ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಟೆಸ್ಟ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದ್ರೆ ಪಾಸಿಟಿವ್ ಕೇಸಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಷ್ಟೊಂದು ಆತಂಕ ಪಡುವಂತಹ, ಗಾಬರಿ ಪಡುವಂತಹ ಅವಶ್ಯಕತೆ ಏನೂ ಇಲ್ಲ ಅನ್ನುವಂಥದ್ದು ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಹೇಳಿರುವಂತದ್ದು. ಸೊ ಈ HMPV ಕೂಡ ಸಾಮಾನ್ಯವಾಗಿ 14 ವರ್ಷದ ಒಳಗಿನ ಮಕ್ಕಳನ್ನೇ ಜಾಸ್ತಿ ಕಾಡೋದ್ರಿಂದ ಜಾಸ್ತಿ ಈ ಮಕ್ಕಳಲ್ಲೇ ಜಾಸ್ತಿ ಈ ಒಂದು HMPV ಕೇಸಸ್ ಪತ್ತೆ ಆಗ್ತಾ ಹೋಗುತ್ತೆ. ಬಟ್ ಇವತ್ತು ಸಂಜೆ ಅಷ್ಟೊತ್ತಿಗೆ ಈ ಮಗು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.